ಎಷ್ಟೊತ್ತಿಗೆ ಮೀಟ್ ಮಾಡಿದ್ರಿ? ಎಷ್ಟೊತ್ತಿಗೆ? ಮೂವಿ ಶೂಟಿಂಗ್ ಶೈನ್ ಶೆಟ್ಟಿ ಅವ್ರ ನಾಯಕರಾಗಿ ಹೊಸದಾಗಿ ಮಾಡ್ತಾ ಇರೋ ಮೂವಿ ಶೂಟಿಂಗ್ಗೋಸ್ಕರ ಅಂತ ಉಡುಪಿಗೆ ಬಂದಿದ್ರು. ಸುಮಾರು 2-3 ದಿವಸ ಹಿಂದೆನೆ ಬಂದಿದ್ರು. ಲಾಸ್ಟ್ ಟೈಮ್ ಅವ್ರಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು ಫಸ್ಟ್ ಟೈಮು. ಬಟ್ ಈ ಸಲ ಸೆಕೆಂಡ್ ಟೈಮ್ ಹಾರ್ಟ್ ಅಟ್ಯಾಕ್ ಆದಾಗ ಅವರನ್ನ ಉಳಿಸ್ಕೊಳ್ಳಿಲ್ಲ. ಇಡೀ ಚಿತ್ರತಂಡ ಸಿಕ್ಕಾಪಟ್ಟೆ ಪ್ರಯತ್ನ ಪಟ್ಟು ನಿನ್ನೆ ನೈಟ್ ಆದಾಗೆಲ್ಲ ಅವ್ರನ್ನ ಇಲ್ಲಿ ಹಾಸ್ಪಿಟ್ಲಿಗೆ ಕರ್ಕೊಂಡ್ಬಂದು ಟ್ರೀಟ್ಮೆಂಟ್ ಕೊಡಿಸೋ ಪ್ರಯತ್ನ ಪಟ್ಟರು. ಬಟ್ ಆಗಲಿಲ್ಲ. ಇವಾಗ ಸಾಯಂಕಾಲ ಒಂದು 6 ಗಂಟೆಗೆ ತೀರ್ಕೊಂಡಿದ್ದಾರೆ. ನಮ್ಮನ್ನೆಲ್ಲ ಅಗಲಿದ್ದಾರೆ. ಕನ್ನಡದ ಕಲಾಭಿಮಾನಿಗಳನ್ನ ಕೂಡ ಅಗಲಿದ್ದಾರೆ. ಅವ್ರನ್ನೆಲ್ಲ ನಾವು ತುಂಬಾ ಮಿಸ್ ಮಾಡ್ಕೋತಾ ಇದ್ದೀವಿ. ಐ ಮಿಸ್ ಯು ಪಪ್ಪ. ಲಾಸ್ಟ್ ಟೈಮ್ ಸರಿ ಆಗಿತ್ತು ಸರ್. ಜಯದೇವಲ್ಲಿ ನಾವು ಟ್ರೀಟ್ಮೆಂಟ್ ಕೊಡ್ಸಿದ್ವಿ. 1 ವರ್ಷ ತನಕ ಆರಾಮಾಗಿದ್ರು. ಬಟ್ ಇವಾಗ ಇಲ್ಲಿ ಶೂಟಿಂಗ್ ಬಂದಾಗ ಅನ್ಎಕ್ಸ್ಪೆಕ್ಟೆಡ್ ಆಗಿ ಹಾರ್ಟ್ ಅಟ್ಯಾಕ್ ಆಯ್ತು ಸರ್. ಸೆಕೆಂಡ್ ಟೈಮ್ ತೀವ್ರ ಸರ್. ಸೀರಿಯಸ್, ವೆರಿ ಸೀರಿಯಸ್ ಅಂದ್ರೆ ವೆರಿ ಸೀರಿಯಸ್ ಆಗಿದೆ. ಹಿನ್ನೆಲೆ ಸ್ವಲ್ಪ ಹೇಳಿದ್ರೆ ಅಂದ್ರೆ ತುಂಬಾ ಡ್ರಾಮಾ. ಹೌದು ಸರ್, ತುಂಬಾ ಡ್ರಾಮಾ. ಸುಮಾರು ಉತ್ತರ ಕರ್ನಾಟಕದಲ್ಲಿ 30-35 ವರ್ಷದಿಂದ ಡ್ರಾಮಾ ಮಾಡ್ತಾ ಇದ್ರು. ಅವ್ರದೇ ಸ್ವಂತ ಕಂಪನಿ ಇತ್ತು. ಸುಮಾರು ಒಂದು 60-70 ಕನ್ನಡ ಸಿನಿಮಾಗಳಲ್ಲಿ ಮಾಡಿದ್ದಾರೆ. ಅದನ್ನು ಗುರುತಿಸಿ ಈಗಿನ ಸರ್ಕಾರ, ನಮ್ಮ ಕರ್ನಾಟಕ ಸರ್ಕಾರ ಅವರಿಗೆ ರಂಗಾಯಣದ ನಿರ್ದೇಶಕ, ಧಾರವಾಡದ ರಂಗಾಯಣದ ನಿರ್ದೇಶಕರನ್ನಾಗಿ ಮಾಡಿದ್ರು. ಸೊ ಸುಮಾರು ಒಂದು 75 ಮೂವಿ ಮಾಡಿದ್ದಾರೆ ಸರ್ ಕನ್ನಡ. ಇನ್ನು ಸುಮಾರು ಒಂದು 8 ಸಿನಿಮಾಗಳು ರಿಲೀಸ್ ಆಗ್ಬೇಕು. ಬಟ್ ಇದು ಶೈನ್ ಶೆಟ್ಟಿ ಅವ್ರದ್ದು ಹೊಸ ಮೂವಿ ಸ್ಟಾರ್ಟ್ ಮಾಡಿದ್ರು. ನಮ್ಮ ಫ್ಯಾಮಿಲಿ ಕಡೆಯಿಂದ ಅವರಿಗೆ ಸಾರಿ ಹೇಳಕ್ ಇಷ್ಟಪಡ್ತೀವಿ. ಮುಂದೆ ಸರ್ ಧಾರವಾಡ ರಂಗಾಯಣಕ್ಕೆ ಹೋಗ್ಬೇಕು ಅನ್ನೋ ಪ್ಲಾನ್ ಇದೆ. ಸೊ ನೆಕ್ಸ್ಟ್ ಅಲ್ಲಿಂದ ಮತ್ತೆ ನಮ್ಮ ಅವರು ಇಷ್ಟಪಡುವಂತ ಪ್ಲೇಸ್ ಅಂದ್ರೆ ಅವ್ರ ತೋಟ, ಅವ್ರ ಕಲ್ಯಾಣ ಮಂಟಪ. ಸೊ ಬಿಜಾಪುರ ಜಿಲ್ಲೆ ಸಿಂದಗಿ ತಾಲೂಕರ ಚಿಕ್ಕ ಸಿಂದಗಿ ಅಂತ. ಸೊ ನಾಳೆ ನಾವು ಅಲ್ಲಿ ಅಂತ್ಯಕ್ರಿಯೆ ಮಾಡ್ತೀವಿ ಸರ್. ಮೊದಲು ಧಾರವಾಡ ಹೋಗ್ತೀವಿ ಸರ್. ಯಾಕಂದ್ರೆ ಬಿಕಾಸ್ ನೈಟ್ ತಕೊಂಡು ಹೋಗ್ತೀವಿ ಸರ್. ಧಾರವಾಡ ಹೋಗಿ ರಂಗಾಯಣದಲ್ಲಿ ಇಟ್ಟು ಅಲ್ಲಿ ಎಲ್ಲ ಅವ್ರಿಗೆ ಏನ್ ಸರ್ಕಾರದ ವತಿಯಿಂದ ಏನ್ ಗೌರವ ಸಲ್ಲಿಸ್ತಾರ ಅದನ್ನ ಮುಗಿಸ್ಕೊಂಡು ನೆಕ್ಸ್ಟ್ ನಾವು ಚಿಕ್ಕ ಸಿಂದಗಿ ಅವ್ರ ಫೇವ್ರೆಟ್ ಪ್ಲೇಸ್ ಸರ್ ಅದು. ಅವ್ರು ಯಾವಾಗ್ಲೂ ಆ ತೋಟದಲ್ಲಿ ಇರ್ಬೇಕು ಅನ್ನೋ ಆಸೆ ಇರ್ತಿತ್ತು. ಸೊ ಅಲ್ಲಿಟ್ಟು ಎಲ್ಲ ಸಾರ್ವಜನಿಕರಿಗೆ ನಾವು ಅಲ್ಲೇ ವ್ಯವಸ್ಥೆ ಮಾಡ್ತಾ ಇದ್ವಿ. ಚಿಕ್ಕ ಸಿಂದಗಿಗೆ ಅಂದ್ರೆ ಅವ್ರ ತೋಟ, ಫಾರ್ಮ್ ಹೌಸ್. ಸೊ ದಯವಿಟ್ಟು ಯಾರೇ ಬರೋರಿದ್ರು, ಅಭಿಮಾನಿಗಳಾಗಿರ್ಲಿ ಅಥವಾ ಯಾರೇ ಆಗಿರ್ಲಿ, ಅವ್ರನ್ನ ಪ್ರೀತಿಸೋರಾಗಿರ್ಲಿ, ದಯವಿಟ್ಟು ಅವ್ರ ತೋಟ ಅಂದ್ರೆ ಚಿಕ್ಕ ಸಿಂದಗಿ ಗುಲ್ಬರ್ಗ್ ಹೋಗೋ ದಾರಿಯಲ್ಲಿದೆ. ದಯವಿಟ್ಟು ಎಲ್ಲರೂ ಅಲ್ಲೇ ಬನ್ನಿ ಅಂತ ಕೇಳಿ. ಆ ರಂಗಾಯಣದಲ್ಲಿ ನಾಳೆ ಅಥವಾ ಒಂದು ಟೈಮಿಂಗ್ ನೋಡ್ಕೊಂಡು ಆದಷ್ಟು ಬೇಗ ನಾನು ನಿಮ್ಗೆ ಹೇಳ್ತೀನಿ. ಇನ್ನೂ ಪ್ಲಾನ್ ಮಾಡಿಲ್ಲ ಸರ್. ಯಾಕಂದ್ರೆ ಧಾರವಾಡಕ್ಕೆ ಹೋಗಿ ಅಲ್ಲಿಂದ ಅಲ್ಲಿಗೆ ಹೋಗ್ಬೇಕಾಗಿದೆ. ಸೊ ನಾಳೆ ಸಾಯಂಕಾಲದವರೆಗೂ ನಾವು ಅಂತ್ಯಕ್ರಿಯೆ ಮಾಡೋ ಪ್ಲಾನ್ ಮಾಡಿದ್ವಿ. ಭರತ್ ತಾಳಿಕೋಟಿ ಅಂತ ಅವ್ರ ಜ್ಯೇಷ್ಠ ಪುತ್ರ. ಎಷ್ಟು ಮಕ್ಕಳು? 2 ಗಂಡ್ಮಕ್ಳು 3 ಹೆಣ್ಮಕ್ಳು. ಇಡೀ ನಮ್ಮ ಕುಟುಂಬನ ಆಗಲಿ ಹೋಗಿದ್ದಾರೆ. ಅವ್ರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಈ ನಿಮ್ಮ ಮುಖಾಂತರ ಕೇಳ್ಕೊತೀನಿ ಸರ್. ನಾಟಕದಲ್ಲಿ ಅವರು ಏನಲ್ಲಿ ಹೆಸರು, ಆ ಭಾಗದಲ್ಲಿ ಅವರು ಜನಪ್ರಿಯ ನಾಟಕಗಳು ಯಾವುದು? ಕಲಿಯುಗದ ಕುಡುಕ ಅಂತ ಅವ್ರದ್ದು ಎವರ್ ಗ್ರೀನ್ ಡ್ರಾಮಾ. ಅದು ತುಂಬಾ ಹಿಟ್ ಆಗಿತ್ತು. ಅದರಿಂದಾನೇ ಅವ್ರು ಇಷ್ಟೆಲ್ಲ ಮುಂದುವರೆದಿದ್ರು. ಕಲಿಯುಗದ ಕುಡುಕ ಇನ್ನೂ ಸುಮಾರು ಡ್ರಾಮಾಗಳು ಮಾಡಿದ್ರು. ಬಟ್ ಪ್ರತ್ಯೇಕವಾಗಿ ಆ ಡ್ರಾಮಾ ಮುಖಾಂತರ ಅವರು ಹೆಚ್ಚು ಜನಪ್ರಿಯತೆಗೊಂಡಿದ್ರು ಸರ್. ಫ್ಯಾಮಿಲಿ ಬಹಳ ಅನ್ಯೋನ್ಯತೆ. ಎಸ್ ಸರ್. ಇಬ್ರು ವೈಫು, ನಮ್ಮ ಮಮ್ಮಿ, ನಮ್ಮ ಚಿಕ್ಕಮ್ಮ. ಸೊ ನಾವು ಗಂಡ್ಮಕ್ಳು, 3 ಮಂದಿ ಹೆಣ್ಮಕ್ಳು. ಅವ್ರ ಮಕ್ಕಳನ್ನು ಸೇರಿಸ್ಕೊಂಡೆ ನಾನು ಹೇಳಿದ್ದು ಸರ್. ನಾವು ಅಷ್ಟು ಅನ್ಯೋನ್ಯವಾಗಿ ಮುಂಚೆಯಿಂದ ಬೆಳೆದಿರೋ ಕಾರಣಕ್ಕೋಸ್ಕರ ಎಲ್ಲರೂ ಇಡೀ ಎಂಟೈರ್ ಫ್ಯಾಮಿಲಿನ ನಾವು ಡ್ರಾಮಾದಲ್ಲಿ ಆಕ್ಟ್ ಮಾಡ್ತಾ ಇದ್ವಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.